ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ. ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ. ಹಾಗೆ ನನ್ನ ಮಗಳಿಗೂ ಸ್ಯಾಟರ್ಡೆ ಸ್ಕೂಲ್ ಇರಲ್ಲ, ಹಾಗೆ ನನ್ನ ಹಸ್ಬೆಂಡ್ಗೂ ಸೆಕೆಂಡ್ ಆಫೀಸ್ ಕೂಡ ಇರಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಸ್ಯಾಟರ್ಡೆ ಸಂಡೇ ಅಂದರೆ ಎವ್ರಿ ಸ್ಯಾಟರ್ಡೆ ಅಲ್ವಾ, ಸೆಕೆಂಡ್ ಸ್ಯಾಟರ್ಡೆ ಆ ಥರ ಆದರೆ ಸೆಕೆಂಡು ಫೋರ್ತ್ ಮಾತ್ರ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಅಂತ ಇದ್ದರೆ ನಾನು ಸ್ಯಾಟರ್ಡೆ ಬೇಗ ಎದ್ದಿರ್ತೀನಿ. ಒಂದೊಂದು ಟೈಮು ಅಲ್ಲಿ ನಾರ್ಮಲಾಗಿ 7 o'clockಗೆ ಎದ್ದೇಳೋದು. ತುಂಬ ಬೇಗ ಅಂತಂದರೆ ಒಂದು 5:30 6ಗೆ ಎದ್ದೇಳ್ತೀನಿ. ನಮ್ಮ ಮಗಳು ಸ್ಕೂಲ್ ಏನಾದರೂ ಇದ್ದರೆ ಮಾತ್ರ ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಇಲ್ಲಾಂದರೆ ಸ್ಯಾಟರ್ಡೆ ಒಂದು 7 o'clockಗೆ ಎದ್ದೇಳ್ತೀನಿ. ಸೊ ಹಾಗೆ ಪಾತ್ರೆಗಳೆಲ್ಲ ಕೆಲವೊಂದು ಡ್ರೈ ಆಗಿರೋದನ್ನೆಲ್ಲ ಹಾಗೆ ಇಡ್ತಾಯಿದ್ದೀನಿ. ಇನ್ನು ಕೆಲವನ್ನೆಲ್ಲ ನಾನು ಒರೆಸಿ ಇಡ್ತಾಯಿದ್ದೀನಿ. ಕೆಳಗಡೆ ಇರೋದೆಲ್ಲ ಹಸಿ ಇರುತ್ತಲ್ವ, ಹಾಗಾಗಿ ಅದನ್ನು ಹಾಗೆ ಇಡ್ತಾಯಿದ್ದೀನಿ. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಈ ರೀತಿ ಬೇಡ, ಅದು ಸ್ಟೀಲಿನ ಬರುತ್ತಲ್ವ ಪಾತ್ರೆ ಹಾಕೋದು, ಅದನ್ನು ತಗೋ, ನೀರೆಲ್ಲ ಬೇಗ ಡ್ರೈ ಆಗುತ್ತೆ ಅಂತ. ಸೊ ಇದನ್ನು ಆಲ್ಮೋಸ್ಟ್ ನಾನು ತುಂಬ ದಿನ ಆಗಿಲ್ಲ ಇದು ಟಬ್ ತೊಗೊಂಡು, ಈ ಮನೆಗೆ ಬರುವಾಗ ತೊಗೊಂಡಿದ್ದು. ಸೊ ಹಾಗಾಗಿ ಇದೇ ಇರಲಿ ಅಂತಂದು ಈಗ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನನಾದರೂ ಯೂಸ್ ಮಾಡೋಣ, ಸುಮ್ಮನೆ ಮತ್ತೆ ಅದನ್ನು ಹಾಗೆ ಎತ್ತಿಡಬೇಕಲ್ವ ಅಂತಂದು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇತ್ತೀಚೆಗೆ ನನ್ನ ವೀಡಿಯೋಸ್ ಎಲ್ಲ ಯಾರು ನೋಡ್ತಾ ಇಲ್ಲ ಅಂತ ಅಂದ್ಕೊತಿದ್ದೀನಿ. ಯಾಕಂದರೆ ನೋಟಿಫಿಕೇಷನ್ ಏನಾದರೂ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ. ತುಂಬ ಜನ ನನ್ನ ವ್ಯೂವರ್ಸು ಸಬ್ಸ್ಕ್ರೈಬ್ ಆಗಿದ್ದಾರೆ, ಬಟ್ ಅವರಿಗೆ ನೋಟಿಫಿಕೇಷನ್ ಹೋಗಿದ್ದೇನೋ ಇಲ್ವೋ ಗೊತ್ತಿಲ್ಲ, ಬಟ್ ವ್ಯೂಸು ಸ್ವಲ್ಪ ಬಂದಿಲ್ಲ. ಸೊ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿನೂ ಬೆಲ್ ಬಟನ್ನ ಆನ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಆನ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ನೀವು ನೋಡ್ಬೋದು, ಯಾವುದೇ ವೀಡಿಯೋ ಕೂಡ ಮಿಸ್ ಆಗಲ್ಲ. ಹಾಗೆ ಅದರ ಜೊತೆಗೆ ನನ್ನ ವೀಡಿಯೋಸ್ನ ನೋಡಿ ಕೂಡ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ನ ಆನ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಪಾತ್ರೆಗಳನ್ನ ಈ ರೀತಿ ಎಲ್ಲ ಒರೆಸಿ ಇಡೋದ್ರಿಂದ ವುಡ್ ಒಳಗಡೆ ಎಲ್ಲ ವಾಟರ್ ಉಳ್ಕೊಂಡು ವುಡ್ ಹಾಳಾಗಲ್ಲ. ಸೊ ಹಾಗಾಗಿ ತಟ್ಟೆಗಳನ್ನೆಲ್ಲ ನೀಟಾಗಿ ಒರೆಸಿಟ್ಬಿಡ್ತೀನಿ. ತಟ್ಟೆ ಆಗಲಿ ಲೋಟ ಆಗಲಿ ನಾವೇನಾದರೂ ಹಾಗೆ ಇಟ್ಬಿಟ್ರೆ ಎಲ್ಲ ವುಡ್ ಮೇಲೆಲ್ಲ ವಾಟರ್ ಹನಿ ಬೀಳುತ್ತಲ್ವ, ಆ ಹನಿಯಿಂದನೇ ವುಡ್ ಹಾಳಾಗ್ಬಿಡ್ಬೋದು. ಸೊ ಹಾಗಾಗಿ ನಾನು ಲೋಟ ಮತ್ತು ತಟ್ಟೆಗಳನ್ನೆಲ್ಲ ಆಲ್ಮೋಸ್ಟು ಒರೆಸಿ ಇಡ್ತೀನಿ. ಇನ್ನು ಕೆಳಗಡೆ ಸ್ಪೂನೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಳಗಡೆನೇ ಹೋಗಿರುತ್ತೆ, ಅದನ್ನು ಕೂಡ ಒರೆಸಿಟ್ಬಿಡ್ತೀನಿ. ಇಬ್ಬರು ಮಕ್ಕಳು ಕೂಡ ಎದ್ಬಿಟ್ಟಿದ್ರು. ಇವಳಿಗೆ ಸ್ಕೂಲ್ ಇದ್ದರೆ ಬೇಗನೆ ಎದ್ದೇಳಲ್ಲ, ಒಂದು 7 o'clock ಆ ಥರ ಎದ್ಬಿಡ್ತಾಳೆ. ಸ್ಕೂಲ್ ಇಲ್ಲ ಅಂತಂದರೆ, ಸ್ಕೂಲ್ ಇದ್ರೂ 7:30 ಆದರೂ ನಾವೇ ಎದ್ದೇಳಿಸ್ಬೇಕು, ಎದ್ದೇಳೋದೇ ಇಲ್ಲ. ಆಮೇಲೆ ಆಟ ಆಡೋದಕ್ಕೆ ಹೋಗಿ ಈ ರೀತಿ ಗಾಯ ಮಾಡ್ಕೊಂಡು ಬಂದುಬಿಟ್ಟಿದ್ದಾಳೆ. ಅದೊಂದು ಸ್ವಲ್ಪ ಕೀವು ಥರ ಆಗಿಬಿಟ್ಟಿದೆ, ಅದನ್ನು ಕೂಡ ತೋರಿಸ್ಬೇಕು. ಮನೆಯೆಲ್ಲ ಯಾವ ರೀತಿ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ತೊಗೊಂಬಂದು ಗಲೀಜು ಮಾಡ್ತಾರೆ. ಆ ಗೊಂಬೆಗಳನ್ನೆಲ್ಲ ಎತ್ತಿ ಕವರ್ಗೆ ಹಾಕಿ ಸಪ್ರೇಟಾಗಿ ಎತ್ತಿಡ್ತೀನಿ, ಮತ್ತು ಆಟ ಆಡೋದಕ್ಕೆ ಬೇಕು ಅಂತ ಮತ್ತೆ ತೊಗೊಂಬರ್ತಾರಲ್ವ. ಸೊ ಹಾಗಾಗಿ ಮತ್ತೆ ಅದು ಎಲ್ಲ ಕೆಳಗೆ ಬಿದ್ದಿರುತ್ತೆ. ಒಂದು 5 ನಿಮಿಷ ಆಟ ಆಡ್ತಾರೆ, ಮತ್ತೆ ಬೇರೆ ಆಟ ಸಾಮಾನೆಲ್ಲ ತೊಗೊಂಬಿಟ್ಟು ಆಟ ಆಡ್ತಾರೆ. ಹಾಗಾಗಿ ಅವರು ಮನೆ ತುಂಬ ಅವ್ರಿಗೆ ಏನೇನು ಬೇಕು ಎಲ್ಲ ಆಟ ಸಾಮಾನು ಹಾಕ್ಬಿಟ್ಟಿರ್ತಾರೆ. ನಾನು ಎತ್ತಿಟ್ಟು ಮತ್ತೆ ಕ್ಲೀನ್ ಮಾಡ್ತೀನಿ, ಮತ್ತೆ ಹಾಗೆ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಬಟ್ ನನ್ನ ಹಸ್ಬೆಂಡು ಕೂಡ ಅವರು ಹೇಳ್ತಾ ಇರ್ತಾರೆ ಎಷ್ಟು ಕ್ಲೀನ್ ಮಾಡಬೇಕು ಅಂತಂದು. ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಿರೋ ಮನೆ ಅಂದರೆ ಹಾಗೆ ಅಲ್ವಾ. ನಿಮ್ಮ ಮನೇಲೂ ಹೀಗೆ ತಾನೇ? ಕಮೆಂಟ್ ಮಾಡಿ. ಹಾಗೆ ಹಾಲು ಕಾಸ್ತಾ ಇದ್ದೆ. ಸ್ವಲ್ಪ ಹಾಲು ಖರ್ಚೇ ಆಗಿರಲಿಲ್ಲ. ನನ್ನ ಮಗಳು ಹಾಲು ಕುಡಿದ್ರೆ ಹಾಲು ಖಾಲಿ ಆಗುತ್ತೆ, ಅವಳು ಹಾಲೇ ಕುಡಿಯಲ್ಲ. ನನ್ನ ಮಗ ಒಬ್ಬನೇ ಕುಡಿತಾನೆ, ನಾನು ಕೂಡ ಕಾಫಿ ಅಷ್ಟೇ ಸ್ವಲ್ಪ ಕುಡಿತೀನಿ ಅಷ್ಟೇ. ಸೊ ಹಾಗಾಗಿ ಹಾಲೆಲ್ಲ ಹಾಗೆ ಇತ್ತಲ್ವ, ಹಾಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಕೆನೆ ತೆಗೆದ್ಬಿಟ್ಟು ಆಮೇಲೆ ಹಾಲನ್ನ ಕಾಸ್ತೀನಿ, ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಚೆನ್ನಾಗಿ ಕೆನೆ ಬರುತ್ತೆ. ಇವಾಗ ಇದು 2ನೇ ಬಾಕ್ಸು ನಾನು ಫಿಲ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಈಗ ಒಂದು ಬಾಕ್ಸ್ ಆಗಿದೆ. ಸ್ವಲ್ಪನೇ ಏನು ಮಾಡೋದು, ಒಟ್ಟಿಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ 2 ಬಾಕ್ಸ್ ಆದರೂ ಆಗಲಿ ಅಂತ ಇಟ್ಟು ಮಾಡ್ತಾಯಿದ್ದೀನಿ. ಫ್ರೀಝರಲ್ಲಿ ಇಡಬೇಕು. ಈ ರೀತಿ ನೀವೇನಾದರೂ ಕೆನೆನ ತೆಗೆದಿಡ್ತೀರಾ ಅಂತಂದರೆ ಫ್ರೀಝರಲ್ಲಿಟ್ಟರೆ ಎಷ್ಟು ತಿಂಗಳು ಬೇಕಾದರೂ ಇಟ್ಕೊಂಡು ನೀವು ಬೆಣ್ಣೆನ ಮಾಡ್ಕೋಬೋದು. ಸೊ ಉಪ್ಪಿಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ನನ್ನ ಮಗಳು ಉಪ್ಪಿಟ್ಟು ಬೇಡ ಅಂತ ಹೇಳ್ತಾಯಿದ್ಲು. ಅದನ್ನೇ ತಿನ್ನಮ್ಮ ಅಂತಂದು ಹೇಳಿದೆ. ಬೇಡ, ನನಗೆ ಪುಳಿಯೋಗರೆ ಬೇಕು ಅಂತ ಹೇಳ್ತಾಯಿದ್ಲು. ಪುಳಿಯೋಗರೆದು ಗೊಜ್ಜು ಖಾಲಿ ಆಗಿಬಿಟ್ಟಿತ್ತು. ಸೊ ನನಗೂ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ. ರೇಷನ್ ಕೂಡ ತರಿಸಿರಲಿಲ್ಲ ಅಲ್ವಾ, ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ಮಾಡ್ತೀನಿ, ನೆಕ್ಸ್ಟ್ ನಾನು ಪುಳಿಯೋಗರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅವಳು ಬೇಡ ಅಂತ ಹೇಳ್ತಾಯಿದ್ಲು. ಸರಿ ದೋಸೆ ಹಿಟ್ಟಿತ್ತು, ದೋಸೆ ಹಾಕ್ಕೊಡ್ತೀನಿ ಅಂತಂದು ಹೇಳಿದೆ. ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕ್ಕೊಂಡು ತಿಂತೀನಿ ಅಂತ ಹೇಳಿದ್ಲು. ಸರಿ ಅಂತಂದು ಅವಳಿಗೆ ದೋಸೆನೇ ಹಾಕ್ಕೊಡ್ತೀನಿ.
ನಾವಷ್ಟೇ ಈಗ ಉಪ್ಪಿಟ್ಟು ಮಾಡೋದಕ್ಕೆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಹಾಗೆ ನನ್ನ ಹಸ್ಬೆಂಡು ಮಕ್ಕಳಿಗೆ ಹಾಲನ್ನ ಹಾಕ್ಕೊಡ್ತಾ ಇದ್ದಾರೆ. ಮನೇಲಿ ಇದ್ದರೆ ಈ ರೀತಿ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಟೈಮ್ ಸಿಗೋದು ರಜೆ ಇದ್ದಾಗೆ ಅಲ್ವಾ, ಅವಾಗೆ ಮಕ್ಕಳಿಗೆ ಹಾಲು ಕುಡಿಸೋದಾಗಲಿ, ಊಟ ಮಾಡಿಸೋದಾಗಲಿ, ಮಕ್ಕಳನ್ನ ಸ್ನಾನ ಮಾಡಿಸಿದ್ರೆ ರೆಡಿ ಮಾಡೋದು, ಈ ರೀತಿ ಏನಾದರೂ ಹೆಲ್ಪ್ ಮಾಡ್ತಾ ಇರ್ತಾರೆ. ನೀವು ಹೋಗೋ ಮಟ್ಟ ಒಂದು ಜಾರಲ್ಲಂತೆ. ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಅದನ್ನು ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ತೀರಾ ಒಣಗಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ಮೂತಾಗಿರುತ್ತೆ ಹಾಟ್ ಬಾಕ್ಸಲ್ಲಿಟ್ಟರೆ. ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಹಾಗಾಗಿ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ಮಕ್ಕಳು ಇವಾಗಿನ ಹಾಲು ಕುಡ್ದಿದ್ದಾರಲ್ವ, ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ನಮ್ಮದು ಕೂಡ ಆಯಿತು. ಹಾಗೆ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ. ಇಲ್ಲೇ ಪಕ್ಕದ ಫ್ಲ್ಯಾಟಲ್ಲೇ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಹಾಗಾಗಿ ಒಂದಷ್ಟು ಪೂಜೆ ಐಟಮ್ಗಳನ್ನ ತೊಗೊಂಡೋಗೋಣ, ಹಣ್ಣು ಕಾಯಿ ಕರ್ಪೂರ ಊದ್ಬತ್ತಿ ಎಲ್ಲ ತೊಗೊಂಡೋಗೋಣ ಅಂತಂದು ಹೋಗ್ತಾಯಿದ್ದೀವಿ. ನನ್ನ ಹಸ್ಬೆಂಡು ಹೇರ್ ಕಟ್ ಮಾಡಿಸ್ಬೇಕು ಅಂತಂದು ಹೋಗಿದ್ದರು. ಅವರು ರಜೆ ಇದ್ದಾಗೆ ಅಲ್ವಾ, ಅವರೆಲ್ಲ ಇದೆಲ್ಲ ಮಾಡಿಸ್ಕೊಳಕ್ಕಾಗೋದು, ಹೇರ್ ಕಟ್ ಆಗಲಿ ಶೇವಿಂಗ್ ಈ ಥರ ಎಲ್ಲ ಅವರು ರಜೆ ಇದ್ದಾಗೆ ಮಾಡಿಸ್ಕೊತಾರೆ. ಸೊ ಹಾಗಾಗಿ ಅವರು ನಾನು ಹೋಗಿ ಬರ್ತೀನಿ, ನೀವಿಬ್ಬರು ರೆಡಿಯಾಗಿ, ನೀವು 3 ಜನ ರೆಡಿಯಾಗಿ ಹೋಗಿರ್ರಿ ಅಂತ ಹೇಳಿದ್ರು. ಸೊ ನಾನು ಕೂಡ ಮಕ್ಕಳನ್ನಿಬ್ಬರನ್ನೂ ರೆಡಿ ಮಾಡಿದ್ದೆ. ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತಂದು ಸ್ಯಾರಿನೂ ಕೂಡ ಉಟ್ಕೊಂಡಿದ್ದೀನಿ. ತುಂಬ ದಿನದ ಮೇಲೆ ನಾನು ಸೀರೆ ಉಟ್ಕೊಂಡಿರೋದು. ಸೀರೆಗಳೆಲ್ಲ ಹಾಗೆ ಇದೆ, ಯಾವುದೂ ಹಾಕ್ಕೊಳ್ಳೋದೇ ಇಲ್ಲ ನಾನು. ಇದು ಕೂಡ ನಾನು ಗೃಹ ಪ್ರವೇಶಕ್ಕೆ ಹಾಕ್ಕೋಬೇಕು ಅಂತಂದು ಪೂಜೆ ಟೈಮಲ್ಲಿ ಸಿಂಪಲ್ ಆಗಿರೋದು ಇರಲಿ ಅಂತಂದು ಹೊಲಿಸ್ಕೊಂಡಿದ್ದೆ. ಬಟ್ ಯಾವುದೂ ಹಾಕ್ಕೊಂಡೇ ಇರಲಿಲ್ಲ. ಎಲ್ಲ ರೆಡಿ ಮಾಡಿಕೊಂಡೆ, ಹಣ್ಣು ಕಾಯಿ ಹೂ ಎಲ್ಲ ರೆಡಿ ಮಾಡಿ ಮಕ್ಕಳನ್ನು ಕೂಡ ರೆಡಿ ಮಾಡಿದ್ದೀನಿ. ನನ್ನ ಮಗ ಅವ್ನು ರೆಡಿ ಆದ್ರೂ ಆಟಾಡೋದೇ ಮೂಡು. ಬಾ ಅಂತ ಹೇಳಿದ್ರೆ ಬರ್ತಾನೆ ಇರಲಿಲ್ಲ, ಅಲ್ಲೇ ಕೂತ್ಕೊಂಡಿದ್ದ, ಬರಲ್ಲ ಅಂತ. ಅಲ್ಲೆಲ್ಲ ಹೊಗೆ ಎಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವನು ಅಲ್ಲೇ ಕೂತ್ಕೊಳ್ಳಿ ಅಂತಂದು ಬಿಟ್ಟು ಬಂದೆ. ಅಲ್ಲೇ ಕೂತ್ಕೊಂಡಿದ್ದ ಅವ್ರ ಪಪ್ಪ ಬರೋ ತನಕ. ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಅದಾದಮೇಲೆ ನಾನು ಮತ್ತೆ ಸಂಜೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಊಟ ಮಾಡ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಸ್ವಲ್ಪ ಹಾಲು ಕುಡಿಯೋಣ ಅಂತಂದು ಅವ್ನಿಗೆ ಹಾಲು ಕೊಡ್ತಾಯಿದ್ದೀನಿ. ನನ್ನ ಮಗಳು ಆಲ್ರೆಡಿ ಆಟ ಆಡೋದಕ್ಕೆ ಹೋಗಿಬಿಟ್ಟಿದ್ಲು. ಇಲ್ಲೆಲ್ಲ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಬಂದುಬಿಡ್ತಾರೆ ಕರೆಯೋಕ್ಕೆ. ಸೊ ಹಾಗಾಗಿ ಆಟ ಆಡೋದಕ್ಕೆ ಹೋಗ್ಬಿಡ್ತಾಳೆ. ಹೋಮ್ವರ್ಕು ಕೂಡ ಮಾಡಲ್ಲ. ಮುಂಚೆ ಎಲ್ಲ ಸುಮ್ಮನೆ ಹೋಮ್ವರ್ಕ್ ಮಾಡ್ತಿದ್ಲು, ಇರ್ತಾಯಿದ್ಲು. ಬಟ್ ಇವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಆಟ ಜಾಸ್ತಿ ಆಗಿಬಿಟ್ಟಿದೆ. ಎಷ್ಟೊತ್ತಾದರೂ ಬರಲೇ ಇಲ್ಲ ಅಂತಂದು ನಾನು ಇನ್ನೂ ಕರ್ಕೊಂಡು ಹೋಗೋಣ ಕೆಳಗಡೆ, ಹೋಗೋಣ ಅಂತ ಹೇಳ್ತಾ ಇದ್ದ ಅಂತಂದು ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಅವನಿಗೆ ಕೆಳಗಡೆ ಹೋಗಬೇಕು ಅಂದರೆ ತುಂಬಾ ಇಷ್ಟ, ಅಲ್ಲಿ ಆಟ ಆಡೋದಕ್ಕೆ ಅಂತ. ಸೊ ಅವ್ನ ಸ್ಲಿಪ್ಪರ್ ಅವನೇ ತೊಗೊಂಡು ಹಾಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದ. ನಾನು ಇಲ್ಲಿ ಕರ್ಕೊಂಡು ಹೋಗೋಣ ನನ್ನ ಮಗಳನ್ನ ಅಂತ ಬಂದರೆ ನಮ್ಮ ಪ್ರಕೃತಿ ಅಲ್ಲಿ ಇರಲೇ ಇಲ್ಲ. ಇವನು ಆಟ ಆಡ್ತೀನಿ ಅಂತ ಅಲ್ಲೇ ಕೂತ್ಕೊಂಡವನು. ನೋಡಿ ಎಷ್ಟೊತ್ತಾದರೂ ಬರ್ತಾನೆ ಇಲ್ಲ, ಕತ್ಲಾಗಿಬಿಟ್ಟಿದೆ, 8 ಗಂಟೆ ಆಗಿತ್ತು. ಹಾಗೆ ಮನೆಗೆ ಬಂದ್ವಿ. ರೇಷನ್ ಎಲ್ಲ ಮಧ್ಯಾಹ್ನನೇ ತಂದು ಕೊಟ್ಟಿದ್ರು. ಸೊ ಅದನ್ನು ಕೂಡ ಇವಾಗ ತೆಗಿಬೇಕು. ನನ್ನ ಮಗಳು 8 ಗಂಟೆ ಆಗಿದೆ, ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಹೋಮ್ವರ್ಕ್ ಮಾಡಿಬಿಟ್ರೆ ಆಮೇಲೆ 2 ದಿನ ಆರಾಮಾಗಿರ್ಬೋದು ಮಾಡು ಅಂತಂದು ಹೇಳಿ ಮಾಡಿಸ್ತಾಯಿದ್ದೀನಿ. ಇಲ್ಲ ಅಂತಂದರೆ ಮರ್ತೋಗ್ಬಿಡುತ್ತೆ, ಅವಳಿಗೆ ಮಾಡೋದೇ ಇಲ್ಲ. ಮತ್ತು ಸಂಡೇ ನೈಟ್ ಕೂತ್ಕೊಂಡು ಮಾಡ್ತಾ ಇರ್ತಾಳೆ. ಸೊ ಅದಕ್ಕೆ ಸ್ಯಾಟರ್ಡೇನೇ ಮಾಡಿಸ್ಬಿಡ್ತೀನಿ ಹೋಮ್ವರ್ಕೆಲ್ಲ. ರೇಷನ್ ಎಲ್ಲ ಕೆಲವೊಂದೆಲ್ಲ ಪ್ಯಾಕ್ ಇರೋದನ್ನೆಲ್ಲ ಹಾಗೆ ಡಬ್ಬಗಳಿಗೆ ಎತ್ತಿಡ್ತಾ ಇದ್ದೀನಿ. ನಾನು ಬೇಕಾಗಿರೋದನ್ನು ಮಾತ್ರ ಫಿಲ್ ಮಾಡ್ಕೊಂಬಿಡೋಣ ಅಂತಂದು. ಸೊ ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಹಾಗೆ ಬಾಕ್ಸಲ್ಲಿತ್ತು. ಸೊ ಕೆಲವೊಂದನ್ನು ಮಾತ್ರ ಫ್ರಿಜ್ಜಲ್ಲಿ ಇಡೋದನ್ನೆಲ್ಲ ಇಟ್ಬಿಡ್ತೀನಿ. ಕಾಳು ಮತ್ತು ಬೇಳೆ ಕೆಲವೊಂದೆಲ್ಲ ಹುಳ ಆಗಿಬಿಡುತ್ತೆ. ಸೊ ರವೆ ಆ ಥರದ್ದೆಲ್ಲ ನಾನು ಫ್ರೀಝರಲ್ಲಿ ಇಟ್ಬಿಡ್ತೀನಿ ಮೇಲ್ಗಡೆ. ಹಾಗೆ ಕೆಳಗಡೆ ಯಾವುದದ್ದು ಇಡಬೇಕು ಫ್ರಿಜ್ಜಲ್ಲಿ ಅದನ್ನು ಇಟ್ಬಿಡ್ತೀನಿ. ಇನ್ನು ಕೆಲವೊಂದು ಆಯಿಲು, ಅಕ್ಕಿ ಆ ಥರದ್ದು ಮಾತ್ರ ನಾನು ಡಬ್ಬಗಳಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಈಸಿ ಆಗುತ್ತೆ ತಗೊಳ್ಳೋದಕ್ಕೆ. ಜಾಸ್ತಿ ಅದೆಲ್ಲ ಯೂಸ್ ಮಾಡ್ತೀವಲ್ವ, ಹಾಗಾಗಿ ಬೇಗನೆ ಖಾಲಿ ಆಗುತ್ತೆ. ಹಾಗೆ ಒಣಮೆಣಸಿನ್ಕಾಯಿನೂ ಕೂಡ ನಾನು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಜಾಸ್ತಿ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಇಡ್ತಾಯಿದ್ದೀನಿ. ಹಾಗೆ ಶೇಂಗಾ ಬೇಳೆ ಎಲ್ಲ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಶೇಂಗಾ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೆ. ಒಂದೊಂದು ಟೈಮ್ ತುಂಬಾ ಕೆಟ್ಟದಾಗಿರೋದು ಕೊಟ್ಬಿಟ್ಟಿರ್ತಾರೆ, ಹುಳ ಎಲ್ಲ ಆಗಿಬಿಟ್ಟಿರುತ್ತೆ, ತಿನ್ನೋದಕ್ಕಾಗಲ್ಲ ಕೆಲವೊಂದು. ಹಾಗಾಗಿ ಫಸ್ಟೇ ತಂದ ತಕ್ಷಣ ನೋಡಿಬಿಡ್ತೀನಿ ಶೇಂಗಾ ಚೆನ್ನಾಗಿದೆಯೋ ಇಲ್ವೋ ಅಂತಂದು.
ಸೊ ಅದಾದಮೇಲೆ ಜೋಳದ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಆಲ್ಮೋಸ್ಟ್ ಹಿಟ್ಟುಗಳೆಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಬೇಕಾಗುತ್ತೆ. ನನ್ನ ಮಗ ಡಬ್ಬಗಳು ಕೊಡು ಆಟ ಆಡೋದಕ್ಕೆ ಅಂತ ಕೇಳ್ತಾ ಇದ್ದ. ಸೊ ಅವ್ನಿಗೆ ಖಾಲಿ ಡಬ್ಬ ಕೊಟ್ಟು ಕಳಿಸ್ದೆ. ನನಗೆ ರೇಷನ್ ಹಾಕೋದಕ್ಕೆ ಕೆಲವೊಂದು ಸಣ್ಣ ಸಣ್ಣ ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ. ಬಟ್ ಈ ರೀತಿ ಪ್ಯಾಕ್ಗಳಿರೋದಕ್ಕೆ ಸುಮ್ಮನೆ ಹಾಗೆ ಇಟ್ಬಿಟ್ರೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಡುತ್ತೆ. ಅದ್ರ ಬದಲು ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ. ಥ್ಯಾಂಕ್ ಯು.